ದೇವರು ನ್ಯಾಯ ದೇವರು ನಮ್ಮ ಪಾಲಿನ ದೇವರು ನಮ್ಮೂರ ನ್ಯಾಯ ದೇವರು ನಮ್ಮ ಪಾಲಿನ ದೇವರು ನಮ್ಮ ಪಾಲಿನ ದೇವರು ನಮ್ಮ ಪಾಲಿನ ದೇವರು वासुदेवाय हरे परमात्मने प्रणतः क्लेशनाशाय गोविंदाय नमो नमः ಧರ್ಮ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ನ್ಯಾಯವನ್ನು ನಾವು ರಕ್ಷಿಸಿದರೆ ಆ ನ್ಯಾಯ ನಮ್ಮನ್ನು ರಕ್ಷಿಸುತ್ತದೆ ನೀತಿಯನ್ನು ನಾವು ರಕ್ಷಿಸಿದರೆ ಮುಂದೊಂದು ದಿನ ಕಷ್ಟದ ಸಮಯದಲ್ಲಿ ಆ ನೀತಿ ನಮ್ಮನ್ನು ಕೈ ಎತ್ತಿ ಕಾಪಾಡುತ್ತದೆ ಇಂತಹ ನ್ಯಾಯ ನೀತಿ ಧರ್ಮವನ್ನು ತಲತಲಾಂತರದಿಂದ ನೀಗಿಸಿಕೊಂಡು ಬಂದಂತ ಧರ್ಮವಂತರ ಮನೆತನ ಈ ಬೆಟ್ಟಪ್ಪನ ಮನೆತನ ಈ ಮನೆ ಬಾಗಿಲಿಗೆ ನ್ಯಾಯ ಅಂತ ಅಂಗಲಾಚಿ ಬಂದವರಿಗೆ ಬರಗೈಯಿಂದ ಹಿಂತಿರುಗಿದ ಇತಿಹಾಸವೇ ಇಲ್ಲ ಮುಂದೇನೂ ಹೋಗಬಾರದು ಇಂತಹ ಕಠಿಣವಾದ ನಿರ್ಧಾರವನ್ನು ತೂಗಿಸಿಕೊಂಡು ನೀಗಿಸಿಕೊಂಡು ಪಾಲಿಸಿಕೊಂಡು ಹೋಗುವಂತ ಶಕ್ತಿ ಕೊಡು ಎಂದು ನಮ್ಮೂರಿನ ಆರಾಧ್ಯ ದೈವ ಶ್ರೀ ಶಾವರ ಸಿದ್ದೇಶ್ವರರಲ್ಲಿ ಶಿರಬಾಗಿ ನಮಸ್ಕರಿಸುತ್ತೇನೆ. ರುದ್ರ ಏನು ರುದ್ರ ಊರಲ್ಲೇನೋ ಗದ್ದಲ ನಡೀತಿದೆ ಅಂತೆ ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ ಈ ವಿಷಯ ನಿನಗೆ ಗೊತ್ತಿಲ್ಲವೇನು? ಗೊತ್ತೈತ್ರಿ ಅಪ್ಪ ಅದಕ್ಕಂತಲೇ ನಿಮ್ಮನ್ನ ಕಾಣಬೇಕಂತ ಊರು ಜನರು ಹೊರಗಡೆ ಬಂದ್ ನಿಂತಾರೆ ಅಪ್ಪರ ಇತ್ತಿತ್ಲಾಗ ಊರ ಬಹಳ ಹೊಲಸಾಗಾಕ ಹತ್ ನೋಡ್ರಪ್ಪ ಆ ತಿಮ್ಮನ ಮಗ ಕಾಳ ಏನ ತಪ್ಪು ಮಾಡ್ಯಾರಂತ್ರಿ ಅಪ್ಪ ಅವನನ್ನ ಕರ್ಕೊಂಡ್ ಬಂದ್ ಹೊರಗೆ ನಿಂದ್ರಿಸ್ಯಾರ ನೋಡ್ರಿ ಅಪ್ಪ. ಎಲ್ಲಿದ್ದಾರೆ ಅವರು? ಕರಿ ಅವರನ್ನ. ಬರ್ರಿ ಗಡ ಗಡ ಬಿಡ ಬರ್ರಿ ಅಪ್ಪರ ಸಿಟ್ಟಿಗೆ ಸಟ್ಟೆ ಬರ್ರಿ 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 ಇವನೇ ನೋಡ್ರಿ ಈ ಮಗನಿಗೆ ಒಂದೇ ಕಾಲದಂದ್ರೆ ಈ ನವನ ಮಾಡ್ತಾನ್ರಿಪ್ಪ ಇನ್ನೊಂದು ಕಾಲ ಇದ್ರೆ ಊರೇ ಸುಡ್ತಿದ್ರಪ್ಪ ಈ ಮಗ. ರುದ್ರ ಇವನು ಊರಲ್ಲಿ ಯಾವ ತಪ್ಪು ಮಾಡಿದ್ದಾನೆ? ಏನ್ ಹೇಳ್ಬೇಕ್ರಿ ಅಪ್ಪ ಹಿಂದೊಮ್ಮ ಇದೇ ಊರಾಗ ಕಳತನ ಬಿ ಮಾಡ್ಯಾನ್ರಿ ಅದು ಅಲ್ಲದ ಒಟ್ಟಿದ ಜ್ವಾಳದ ಬಣಿಮಿಗೆ ಬೆಂಕಿನೂ ಹಚ್ಚಾನ್ರಿಪ್ಪ ಅಷ್ಟು ಸಾಲದಂತ ಮತ್ ಏನ್ ತಪ್ಪು ಮಾಡ್ಯಾನ ಗೊತ್ತದನ್ರಿ ಅಪ್ಪ? ಏನ್ ಮಾಡ್ಯಾನ?
ಆ ಕೆಂಚನ ಮಗಳು ಕೂಲಿ ಮಾಡಾಕಂತ ತ್ವಾಟದ ಕರಡಿ ಹೊರಟಾಗ ಅವಳ ಮ್ಯಾಲ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ ನೋಡ್ರಿ ಅಪ್ಪ. ಹೌದೇನಲೇ ಕಾಳು? ನಾ ಏನೂ ಮಾಡಿಲ್ರಿ, ಇವ್ರೆಲ್ಲಾ ಸುಳ್ಳು ಹೇಳಕತ್ತಾರಿ. ಮುಚ್ಚಬಾಯಿ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಣು ಮುಂದೆ ನಿಂತಿರುವೆ ಎಂಬ ಅರಿವು ನಿನಗೇನಾದರೂ ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆತನ ಇದು. ಅಂತವರ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ 4 ಜನ ನಿನ್ನನ್ನು ಹಿಡಿದು ತಂದಾಗಲೇ ಅರ್ಥ ಮಾಡಿಕೊಂಡೆ ನೀನು ಏನಾದರೂ ತಪ್ಪು ಮಾಡಿರಬೇಕಂತ. ಈ ದಂಡರಾಜ್ ದಣಿ ಹತ್ತಿರ ನ್ಯಾಯವಂತರಿಗೆ ಮಾತ್ರ ಬೆಲೆವಿದೆ. ಸುಳ್ಳಿನ ಸಂತೆ ಕಟ್ಟಿದವರಿಗೆ ಶಿಕ್ಷೆ ಎಂದಿಗೂ ತಪ್ಪಿದ್ದಲ್ಲ. ನೀನು ಮಾಡಿರೋ ಅಪರಾಧ ಸತ್ಯವೋ ಸುಳ್ಳೋ ಎಂದು ನಿನ್ನ ಬಾಯಿಲೇ ಬಗಳು. ಅವನ ಬಾಯಿಂದ ಏನ್ ಹೇಳ್ತಾರಿ ಅಪ್ಪ? ನಿಮ್ಮ ಹತ್ರ ಯಾರ್ಯಾರ ಸುಳ್ಳು ಹೇಳ್ತಾರನ್ರಿ? ಸುತ್ತು 40 ಹಳ್ಳಿಯ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರಿ. ನೀವು ನ್ಯಾಯ ಮಾಡಿದ ಮ್ಯಾಗ ಮುಗಿದೋಯ್ತು. ಸಾಕ್ಷಾತ್ ಪರಮಾತ್ಮನೇ ನ್ಯಾಯ ಮಾಡ್ದಂಗ್ರಿ. ನಿಮ್ಮ ಮನೆತನ ಹುಟ್ಟಿದ್ದೇ ಸುತ್ತು 40 ಹಳ್ಳಿಯ ಜನರ ನ್ಯಾಯ ಮಾಡಾಕ ಅಂತ ಹುಟ್ಟಿದ್ರಿ. ನಿಮ್ಮ ಹಿಡಿದು ನಿಮ್ಮ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ಮಾಡುತ್ತಾ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಧರ್ಮ, ಧರ್ಮವೇ ಧರ್ಮಾಪುರದ ಉಸಿರು. ಇಂಥ ನಾಡಿನೊಳಗ ನಿಮ್ಮಂತ ಪುಣ್ಯವಂತರು ಹುಟ್ಟಿದ್ದು ನಮ್ಮ ಪುಣ್ಯ ರೀ ಅಪ್ಪ, ನಮ್ಮ ಪುಣ್ಯ. ನಿಮ್ಮಂತ ಪುಣ್ಯವಂತರು ಇರುವುದರಿಂದಲೂ ಸುತ್ತು 40 ಹಳ್ಳಿಯ ಜನರು ನೆಮ್ಮದಿಯಿಂದ ಬದುಕ್ತಾರೆ. ಆದ್ರ ಈ ದುಷ್ಟ ಕಾಳನಂತವ್ರು ಈ ಪುಣ್ಯ ಭೂಮಿಯೊಳಗ ಬದುಕಬಾರದ್ರಿ ಅಪ್ಪ, ಹುಟ್ಟಬಾರದಾಗಿತ್ರಿ. ಹೌದು ರುದ್ರ, ನೀನು ಹೇಳೋ ಮಾತು ನಿಜವಿದೆ. ಇಂತಹ ಪಾಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ರುದ್ರ, ಊರಲ್ಲಿ ಡಂಗರ ಸಾರಿಸು. ಊರ ಜನರನ್ನ ಊರ ಮುಂದಿರುವ ಆಲದ ಮರ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಇವನಿಗೆ ಗಲ್ಲಿಗೇರಿಸಿ ಬಿಡು. ಇದು ಈ ದಂಡರಾಜ್ ಕೊಡುವ ತೀರ್ಪು. ಅಪ್ಪ, ಇಂಥ ಚಿಕ್ಕ ವಯಸ್ಸಿನಾಗ ಎಂತಿಂತ ಸಮಸ್ಯೆಗಳನ್ನು ಬಗೆಹರಿಸ್ತೇ ಅಲ್ಲ. ದೊಡ್ಡ ದಣ್ಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತ್ ನೋಡ್ರಪ್ಪ. ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ಕೊಳ್ಳೋದು ಮಹಾ. ಇವನನ್ನು ಮೊದಲು ನೇಣಾಕಿ ಬಾ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ರುದ್ರ ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದರೂ 7 ಜನ್ಮದ ಪುಣ್ಯ ಬೇಕು. ಆ ದೇವರು ನಮಗೆ ಯಾವ ರೀತಿಯಲ್ಲೂ ಕಮ್ಮಿ ಇಟ್ಟಿಲ್ಲ. ಅರಮನೆ ಅಂತಹ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಅಂತಸ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದರಾಯ್ತು. ನಮ್ಮ ಮಕ್ಕಳೆಂದು ತಿಳಿದರಾಯ್ತು. ಅಪ್ಪರ, ಎಂತ ಮಾತ್ರಿಯಪ್ಪ, ಇದೆಂತ ಮಾತಾಡ್ತೀರಿ? ನಮ್ಮನ್ನ ನೀವು ಎಷ್ಟ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನಿ ಮಕ್ಕಳು ಆಗೋದಿಲ್ರಿ ಅಪ್ಪ. ನಾವು ನಿಮ್ಮ ಮನಿ ಮಕ್ಕಳು ಆಗೋದಿಲ್ಲ. ಈ ಮನಿಗೆ ಒಬ್ಬ ಮಗು ಬೇಕೇ ಬೇಕ್ರಿ ದಣಿ. ಈ ಮನಿಗೆ ಒಬ್ಬ ಬೇಕೇ ಬೇಕು. ನಾವು ಈ ಮನೆಯಲ್ಲಿ ದುಡಿಯುತ್ತಾ ಬಂದೇವಿ. ಆದ್ರೆ ನಮ್ಮೆಲ್ಲರನ್ನ ಮಕ್ಕಳಂತ ಕಂಡ್ರಿ. ಅದಕ್ಕೆ ನಾವು ದೇವರಿಗೆ ಬೇಡಿಕೊಳ್ಳುವುದೇನೆಂದರೆ, ನಮ್ಮ ದಣಿಯರ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರ ಊರೊಳಗಿನ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ಹರಕಿ ಹೊತ್ಕೊಂಡಿದ್ದೀಯಪ್ಪ, ಹರಕಿ ಹೊತ್ಕೊಂಡಿದ್ದ.
ನೀನು ಈ ಮನೆಯ ಆಳುಮಗನಲ್ಲ, ಈ ಮನೆಯ ಮಗ. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದರೆ ಈ ಮನೆತನದ ಪುಣ್ಯವಿದೆ ರುದ್ರ, ಈ ಮನೆದ ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ, ನನ್ನ ಪುಣ್ಯ ಈ ಮನೆಗಿಲ್ರಿ. ಈ ಮನೆಯ ಅನ್ನದ ಋಣ ಉಣ್ಣುವ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣ ನಾ ಯಾವ ಜನ್ಮದಾಗ ತೀರಿಸ್ತೀನ್ರಿ ಅಪ್ಪ, ಯಾವ ರುದ್ರ, ಈ ಕಲಿಯುಗದಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾರೆ. ಇರಲಿ, ಸ್ವಲ್ಪ ತೋಟದ ಕಡೆಗೆ ಹೋಗಿ ಬಾ. ಆಯ್ತ್ರಿ ಅಪ್ಪ, ನಾನು ಬರ್ತೇನ್ರಿ ದಣಿ. ಮಾದೇವಿ, ಎಲ್ಲಿಗೆ ಹೋಗಿದೆ? ದೇವರಿಗೆ ಅಭಿಷೇಕ ಮಾಡಿಸ್ಕೊಂಬದಕ್ಕೆ ಹೋಗಿದ್ದೆ. ಪ್ರಸಾದ ತೆಗೆದುಕೊಳ್ಳಿ. ಮಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರುವೆಯಲ್ಲ, ಏಕೆ? ಆ ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದೆಯಾ? ಹೌದ್ರಿ, ನಿಮ್ಮಂತ ನೀತಿವಂತ ಪುಣ್ಯವಂತ ಗಂಡ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಅಂತ ತಿಳಿದುಕೊಂಡಿದ್ದೇನೆ. ಅದು ಅಲ್ಲದೆ ಮದುವೆಯಾಗಿ 3 ವರ್ಷ ಕಳೆದ್ರೂ ನಮಗೆ ಒಂದು ಮಕ್ಕಳು ಹುಟ್ಟಲಿಲ್ಲ. ಆದಷ್ಟು ಬೇಗ ಮಕ್ಕಳ ಸಂತಾನವನ್ನು ಕೊಡುವಂತ ದೇವರಲ್ಲಿ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೆ. ನನಗೆ ಒಂದು ಮಗು ಹುಟ್ಟಿದರೆ ಸಾಕ್ರಿ, ನನ್ನ ಜನ್ಮ ಸಾರ್ಥಕ ಅಂತ ತಿಳಿದುಕೊಳ್ತೇನೆ. ನೋಡು ಮಾದೇವಿ, ಇಲ್ಲದ ಆಶೆಗಳನ್ನು ಕೈ ಬೀಸಿ ಎಳೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು ನಿಜ, ನವರತ್ನಗಳು ಆಗಬಹುದು, ಇದು ಕೂಡ ನಿಜ. ಒಂದು ವೇಳೆ ಹಾದಿ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟಕರೂ ಆಗಬಹುದು. ಬಯಸಿ ಬೇಡುವುದು ಬೇಡ ಮಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಆ ದೇವರಲ್ಲಿ ಹರಕೆ ಬೇಡುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಯಾಕ್ರಿ ನಿಮಗೆ ದೇವರ ಮೇಲೆ ಅಷ್ಟೊಂದು ಕೋಪ? ಅಂದ್ರೆ ನಾನು ದೇವರಿಗೆ ಮಾಡುವ ಅಭಿಷೇಕ ವ್ಯರ್ಥವಾಗತ್ತೆ ಅಂತ ತಿಳ್ಕೊಂಡಿದ್ದೆ? ಖಂಡಿತವಾಗಿ ಇಲ್ಲ. ಈ ಸಲ ನಮಗೊಂದು ಮಗು ಹುಟ್ಟೋದು ಮಾತ್ರ ಖಂಡಿತ. ಅವನೇ ಈ ಮನೆಯ ನಂದಾದೀಪ, ಈ ಮನೆಯ ಕೀರ್ತಿ. ಅದು ಅಲ್ಲದೆ ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಕೀರ್ತಿ ತರ್ತಾನ್ರಿ. ಈ ನನ್ನ ಆಸೆ ಈಡೇರುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಆಸೆ ಈಡೇರಿಸಲು ಆ ದೇವರು ಮೊದಲು ಆ ದೇವರು ಈಗಾಗಲೇ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ. ಅಂದ್ರೆ ನೀನ್ ಹೇಳುವ ಮಾತು? ಮತ್ತೆ ನಾನೀಗ ಹೋಗ್ರಿಪ್ಪ, ನಂಗೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಮಾದೇವಿ, ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡರೂ ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆಯ ಸೌಂದರ್ಯ ನನ್ನ ಹೃದಯದ ತಂತಿಗಳು, ಸಪ್ತ ಸ್ವರಗಳು ಮೀಟಿದಂತಾಗಿದೆ ಮಾದೇವಿ, ಮೀಟಿದಂತಾಗಿದೆ. ನನ್ನ ಮನ ಕೂಗುತ್ತಿದೆ ಮಾದೇವಿ, ನನ್ನ ಮನ ಕೂಗುತ್ತಿದೆ. ಅತಿ ಹೊಗಳೋದಕ್ಕೆ ಹೋಗ್ಬೇಡಿ, ಹೊಗಳಿದ್ರೆ ನಂಗೆ ತುಂಬಾ ನಾಚಿಕೆ ಬರುತ್ತೆ. ಯಾರಾದ್ರೂ ನೋಡಿದ್ರೆ ಏನಾದ್ರೂ ತಪ್ಪು ತಿಳಿದುಕೊಳ್ತಾರೆ. ನನ್ನೊಲಿವೆ ನನ್ನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡೋ. ಸಿಹಿ ಮುತ್ತಿನ ಕಾಣಿಕೆ
ಬಾರಿ ನನ್ನ ಸನಿಹೆಗೆ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಗಾಳಿಗೆ ಒಳಗಾದಿನಿ, ನನ್ನ ಜೊತೆಗೆ ಉಸಿರಾದಿನಿ, ನೀನು ನೀನು ಸಿಹಿ ಮುತ್ತಿನ ಕಾಣಿಕೆ ಈ ಬಾನೆ ನನ್ನ ಸನಿಹೆಗೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾನೆ ನನ್ನ ಸನಿಹೆಗೆ, ಕವಿ ಕಲ್ಪನಿ ಈ ಬಾಳುವೆ ಹಿಮಕ್ಕೆ ಜೊತೆಯಾದಿನಿ, ಹೀಗೆ ಈ ಪ್ರೇಮದ ಕವಿ ಕಲ್ಪನಿ ಈ ಬಾಳುವೆ ಹಿಮಕ್ಕೆ ಜೊತೆಯಾದಿನಿ, ನನ್ನ ಬಲಿಬಹುದು ಸಿಹಿ ಮುತ್ತು ನೀನು, ಸಿಹಿ ಮುತ್ತಿನ ಕಾಣಿಕೆ ಈ ಬಾರನ ಸನಿಹೆಗೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾರನ ಸನಿಹೆಗೆ, ಸಿಹಿ ಮುತ್ತಿನ ಕಾಣಿ